ಮುಂದೆ ನಿಮ್ಮ ಮನೆ ಬಾಗಿಲಿಗೆ ನಂದಿನಿ ಇಡ್ಲಿ ಮತ್ತು ದೋಸೆ ಹಿಟ್ಟು ಬರಲಿದೆ. ಹೌದು, ದೋಸೆ ಹಿಟ್ಟು ಮಾರಾಟ ಸಕ್ಸಸ್ ಆದ ಬೆನ್ನಲ್ಲೇ ಕೆಎಂಎಫ್ ಹೊಸ ಪ್ಲಾನ್ ಮಾಡಿಕೊಂಡಿದೆ. ಇದೇ ಏಪ್ರಿಲ್ 1ರಿಂದ ಆನ್ಲೈನ್ ಮೂಲಕವೇ ಆರ್ಡರ್ ಮಾಡಿ ನಂದಿನಿ ದೋಸೆ ಹಿಟ್ಟು ಪಡೆಯುವ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದೆ. ಈ ಕುರಿತ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಮನೆ ಬಾಗಿಲಿಗೆ ಬರಲಿದೆ ನಂದಿನಿ ಇಡ್ಲಿ ಮತ್ತು ದೋಸೆ ಹಿಟ್ಟು. ದೋಸೆ ಹಿಟ್ಟು ಮಾರಾಟ ಸಕ್ಸಸ್ ಬೆನ್ನಲ್ಲೇ ಕೆಎಂಎಫ್ ಹೊಸ ಪ್ಲಾನ್. ಏಪ್ರಿಲ್ 1ರಿಂದ ಆನ್ಲೈನ್ ಮೂಲಕವೇ ಆರ್ಡರ್ ಮಾಡಿ. ಪ್ರತಿ ಜಿಲ್ಲೆಗಳಲ್ಲೂ ಮಾರಾಟಕ್ಕೆ ಚಿಂತನೆ. ಸುಮಾರು 50 ವರ್ಷಗಳ ಇತಿಹಾಸವಿರುವ ಕರ್ನಾಟಕ ಸಹಕಾರ ಹಾಲು ಉತ್ಪಾದಕ ಸಂಘ ಅಂದ್ರೆ ಕೆಎಂಎಫ್ ಈಗಾಗಲೇ ದೇಶ ವಿದೇಶಗಳಲ್ಲಿ ಸಖತ್ ಫೇಮಸ್ ಆಗಿದೆ. ಕೆಎಂಎಫ್ನ ಒಂದೊಂದು ಉತ್ಪನ್ನಗಳನ್ನು ಕೂಡ ಜನ ತುಂಬಾ ಇಷ್ಟಪಟ್ಟು ಖರೀದಿ ಮಾಡ್ತಾರೆ. ಅದರಲ್ಲೂ ಇತ್ತೀಚೆಗೆ ಕೆಎಂಎಫ್ನ ಇಡ್ಲಿ ಹಿಟ್ಟು ಮತ್ತು ದೋಸೆ ಹಿಟ್ಟು ಮಾರುಕಟ್ಟೆಗೆ ಬಿಡುಗಡೆಯಾದ ಬೆನ್ನಲ್ಲೇ ಭಾರಿ ಬೇಡಿಕೆಯನ್ನ ಕೂಡ ಸೃಷ್ಟಿ ಮಾಡಿದ್ದು, ಈಗ ಇಡ್ಲಿ ಹಿಟ್ಟು ಮತ್ತು ದೋಸೆ ಹಿಟ್ಟನ್ನ ಮನೆ ಬಾಗಿಲಿಗೆ ತಲುಪಿಸೋದಕ್ಕೆ ಕೆಎಂಎಫ್ ರೆಡಿಯಾಗಿದೆ. ಹೊಸ ಪ್ಲಾನ್ ರೂಪಿಸಿಕೊಂಡಿದೆ. ಹೌದು, ಬೆಂಗಳೂರು ಸೇರಿದಂತೆ ವಿವಿಧ ನಗರದಲ್ಲಿ ಇ ಕಾಮರ್ಸ್ ಮೂಲಕ ವಹಿವಾಟು ಹೆಚ್ಚಾಗ್ತಾ ಇದೆ. ಇದೀಗ ನಂದಿನಿ ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ ತಲುಪಲು ಸಿದ್ಧವಾಗಿದೆ. ಸದ್ಯ ಈಗ ನಂದಿನಿ ಇಡ್ಲಿ ಮತ್ತು ದೋಸೆ ಹಿಟ್ಟು ಆನ್ಲೈನ್ನಲ್ಲಿ ಲಭ್ಯವಿಲ್ಲ, ಕೇವಲ ಬೂತ್ಗಳಲ್ಲಿ ಖರೀದಿ ಮಾಡಬೇಕಿದೆ. ಆದ್ದರಿಂದ ಏಪ್ರಿಲ್ನಿಂದ ಪ್ರಮುಖ ಇ ಕಾಮರ್ಸ್ ಕಂಪನಿಗಳಿಗೆ ಇದನ್ನು ಮಾರಾಟ ಮಾಡಲು ಅನುಕೂಲ ಮಾಡಿಕೊಡಲು ಸಿದ್ಧತೆ ಮಾಡಿಕೊಂಡಿದೆ. ಕೆಎಂಎಫ್ ನಂದಿನಿ ಮೂಲಕ ಪರಿಚಯಿಸಿರುವ ಹಾಲು, ಮೊಸರಿನಿಂದ ಹಿಡಿದು ಎಲ್ಲಾ ಪದಾರ್ಥಗಳು ಒಂದಕ್ಕಿಂತ ಒಂದು ಚೆನ್ನಾಗಿವೆ. ಅದಕ್ಕಾಗಿ ಸಿಕ್ಕಾಪಟ್ಟೆ ಜನಪ್ರಿಯವಾಗಿವೆ. ಈಗ ನಂದಿನಿ ಏಪ್ರಿಲ್ 1ನೇ ತಾರೀಖಿನಿಂದ ಮನೆ ಮನೆಗೆ ಇಡ್ಲಿ ಮತ್ತು ದೋಸೆ ಹಿಟ್ಟನ್ನ ಕಳುಹಿಸಿಕೊಡುವ ವ್ಯವಸ್ಥೆ ಮಾಡ್ತಾ ಇದೆ. ಬಹುಶಃ ಇಡೀ ದೇಶದಲ್ಲಿ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯೊಂದು ಪರಿಚಯಿಸಿದ ಎಲ್ಲಾ ಪದಾರ್ಥಗಳಿಗೂ ಕೆಎಂಎಫ್ಗೆ ಸಿಕ್ಕಂತ ಜನ ಮನ್ನಣೆ ಸಿಕ್ಕಿಲ್ಲ. ನಂದಿನಿ ಅದಕ್ಕೆ ಭಿನ್ನ. ಕೆಲ ದಿನಗಳ ಹಿಂದೆ ನಂದಿನಿ ಬ್ರ್ಯಾಂಡ್ ಪರಿಚಯಿಸಿದ್ದ ಇಡ್ಲಿ ಮತ್ತು ದೋಸೆ ಹಿಟ್ಟಿಗೆ ಭಾರಿ ಬೇಡಿಕೆ ನಿರ್ಮಾಣವಾಗಿತ್ತು. ಅದರಿಂದಾಗಿ ಈಗ ಕೆಎಂಎಫ್ ಏಪ್ರಿಲ್ 1ನೇ ತಾರೀಖಿನಿಂದ ಮನೆ ಬಾಗಿಲಿಗೆ ಇಡ್ಲಿ ಮತ್ತು ದೋಸೆ ಹಿಟ್ಟು ಕಳುಹಿಸಿಕೊಡುವ ವ್ಯವಸ್ಥೆ ಮಾಡ್ತಾ ಇದೆ. ಇದರಿಂದಾಗಿ ಗ್ರಾಹಕರ ಮನೆ ಬಾಗಿಲಿಗೆ ನಂದಿನಿ ದೋಸೆ ಹಿಟ್ಟು ಬರಲಿದೆ. ಇನ್ನು ನಂದಿನಿ ಬೂತ್ನ ವ್ಯಾಪಾರಿಗಳು ಕೂಡ ಈ ದೋಸೆ ಹಿಟ್ಟು ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆ, ಜನ ಕೂಡ ಖುಷಿಯಾಗಿ ಮನೆಗೆ ತಗೊಂಡು ಹೋಗ್ತಾರೆ ಅಂತ ಸಂತಸ ವ್ಯಕ್ತಪಡಿಸಿದ್ರು. ಬೆಂಗಳೂರಿನ ನಂದಿನಿ ಬೂತ್ಗಳಲ್ಲಿ ಮಾತ್ರ ಇಡ್ಲಿ ದೋಸೆ ಹಿಟ್ಟು ಮಾರಾಟ ಮಾಡಲಾಗ್ತಾ ಇತ್ತು. ಇದಕ್ಕೆ ಜನರಿಂದ ಬಹಳ ಒಳ್ಳೆಯ ಪ್ರತಿಕ್ರಿಯೆ ದೊರೆತಿದೆ. ಅದರಿಂದಾಗಿ ಈಗ ಇಡ್ಲಿ ಮತ್ತು ದೋಸೆ ಹಿಟ್ಟಿನ ಉತ್ಪಾದನೆಯನ್ನ ಹೆಚ್ಚಳ ಮಾಡಿ ಬೇರೆ ಜಿಲ್ಲೆಗಳಲ್ಲೂ ವ್ಯಾಪಾರ ಮಾಡಲು ಕೆಎಂಎಫ್ ಮುಂದಾಗಿದೆ. ಇನ್ನು ಪ್ರಸ್ತುತ ಸುಮಾರು 4600 ಕೆಜಿ ನಂದಿನಿ ಇಡ್ಲಿ ಮತ್ತು ದೋಸೆ ಹಿಟ್ಟು ಮಾರಾಟವಾಗ್ತಾ ಇದೆ. ಈ ಉತ್ಪನ್ನಕ್ಕೆ ಬೇಡಿಕೆ ಸಹ ಹೆಚ್ಚುತ್ತಾ ಇದ್ದು, ಕೆಎಂಎಫ್ ಮುಂದಿನ 3 ತಿಂಗಳಿನಲ್ಲಿ ಮಾರಾಟವನ್ನ 15,000 ಕೆಜಿಗೆ ಹೆಚ್ಚಿಸಲು ತಯಾರಿ ನಡೆಸಿದೆ. ಈ ಉತ್ಪನ್ನದ 450 ಗ್ರಾಂ ಪ್ಯಾಕೆಟ್ಗೆ 40 ರೂಪಾಯಿ ಮತ್ತು 900 ಗ್ರಾಂ ಪ್ಯಾಕೆಟ್ಗೆ 80 ರೂಪಾಯಿ ದರವಿದೆ. ಹಾಗೆಯೇ ಮನೆ ಬಾಗಿಲಿಗೆ ದೋಸೆ ಹಾಗೂ ಇಡ್ಲಿ ಹಿಟ್ಟು ವಿಚಾರ ಯಾವಾಗ ಮಹಿಳಾ ಮಣಿಯರ ಕಿವಿಗೆ ಮುಟ್ಟಿತೋ ಆಗಿನಿಂದ ಮನೆ ಗೃಹಿಣಿಯರು ಕೂಡ ಫುಲ್ ಖುಷಿಯಾಗಿದ್ದಾರೆ. ಒಟ್ನಲ್ಲಿ ನಂದಿನಿಯ ಹೊಸ ಪ್ಲಾನ್ ಗ್ರಾಹಕರನ್ನ ಖುಷಿಪಡಿಸಿದ್ದು, ಇದರಿಂದಾಗಿ ಕೆಎಂಎಫ್ನ ಆದಾಯ ಹೆಚ್ಚಳ ಆಗೋದಂತೂ ಪಕ್ಕ. ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.